ಎಲ್ರಿಗೂ ನಮಸ್ಕಾರ. ಹಾಯ್, ಗುಡ್ ಆಫ್ಟರ್ನೂನ್. ಓಕೆ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಇಡೀ ತಂಡನ ಇಲ್ಲಿಗೆ ಇನ್ವೈಟ್ ಮಾಡಿದ್ದಕ್ಕೆ. ಅಪೋಜಿ 2026 ಎಂಟೈರ್ ಕ್ರ್ಯೂ ಮತ್ತು ಇಷ್ಟೂ ಜನ ಸ್ಟೂಡೆಂಟ್ಸ್ ಇಷ್ಟೊತ್ತಾದರೂ ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ದೀರಾ. ಆ್ಯಂಡ್ ವಿ ಆರ್ ವೆರಿ 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 ಥ್ಯಾಂಕ್ಫುಲ್ ಟು ಯು ಪೀಪಲ್. ಆ್ಯಂಡ್ ಅವರೊಂದು ಕ್ವಶನ್ ಕೇಳಿದ್ರು, ನಮ್ಮ ಸಿನಿಮಾ ಪೀಟರ್ ಸಿನಿಮಾ ಸ್ಟೂಡೆಂಟ್ಸ್ಗೆ ಅಥವಾ ನಮ್ಮ ಕಾಲೇಜ್ನ ಸ್ಟೂಡೆಂಟ್ಸ್ಗೆ ಹೇಗೆ ಕನೆಕ್ಟ್ ಆಗುತ್ತೆ ಅಂತ. ಸೊ ನೀವೆಲ್ಲರೂ ಥಿಯೇಟ್ರಿಗೆ ಬಂದರೆ ಒಂದು ಎಕ್ಸ್ಪೆಕ್ಟ್ ಮಾಡ್ತೀರಾ, ಏನು ಅಂದರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ. ಹೌದಾ ಅಲ್ವಾ? ಹೌದಾ ಅಲ್ವಾ? ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಲ್ವಾ? ಸೊ ಆ ಎಕ್ಸ್ಪೀರಿಯನ್ಸ್ ನಮ್ಮ ಸಿನಿಮಾದಲ್ಲಿದೆ. ಆ್ಯಂಡ್ ಇದರಲ್ಲಿ ಬರುವಂಥ ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗಳು ಕೂಡ ನಿಮಗೆ ಕನೆಕ್ಟ್ ಆಗುತ್ತೆ. ಓಕೆ, ಸೊ ಇದಕ್ಕೆ ನಾನು ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ವರ್ಕ್ ಆಗಲ್ಲ. ಇವಾಗ ವಿಜುವಲ್ಸ್ ಮೂಲಕ ತೋರಿಸ್ತೀವಿ, ನಿಮ್ಗೊಂದು ಐಡಿಯಾ ಸಿಗುತ್ತೆ. ಓಕೆ, ಥ್ಯಾಂಕ್ ಯು. ನಾವು ಹೇಳಿದ್ವಲ್ವಾ ಒಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ. 100%. ಇಲ್ಲಿ ಯಾರೋ ಇಲ್ಲ 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 ಅಂದ್ರು ಅವರೆಲ್ಲ ನಮ್ಮ ಕಡೆಯವರೇ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಆ್ಯಂಡ್ ಈ ಸಾಂಗ್ ಕೇಳೋ ತನಕ ಈ ಎನರ್ಜಿನ ಹೀಗೆ ಸ್ಟೋರ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಯು ವಿಲ್ ಎಂಜಾಯ್ ಮೋರ್. ಜಸ್ಟ್ ವಿಲ್ ಬಿ ಬ್ಯಾಕ್. ಜಸ್ಟ್ ಫ್ಯೂ ಮಿನಿಟ್ಸ್, ಟೆಕ್ನಿಕಲ್ ಇಶ್ಯೂಸ್ ಇದೆ. ವಿಲ್ ಬಿ ಬ್ಯಾಕ್ ಸೂನ್. ಹೆಲೋ ಎವ್ರಿವನ್. ಈ ಸಾಂಗ್ ಅಲ್ಲಿ ಒಂದು ಲೈನ್ ಬರುತ್ತೆ, ಸೌಂದರ್ಯಕ್ಕೆ ಪ್ರಾಣ ಬರಲು ನಿಮ್ಮ ಹಾಗೆ ಬಹುಶಃ ಇರಬಹುದೇನೋ. ಈ ಒಂದು ಸಾಂಗು, ಆ ಲೈನು ನಿಮ್ಗಳಿಗೆಲ್ಲ ಸೂಟ್ ಆಗುತ್ತೆ ಆಕ್ಚುಲಿ. ಬಿಕಾಸ್ ಅಷ್ಟು ಸುಂದರವಾಗಿ ಅಷ್ಟು ಮನೋರಂಜನೆ ನೀಡಿದೆ ಅಂತ ನಾನು ಅನ್ಕೋತೀನಿ ನಿಮಗೆ. ಆ್ಯಂಡ್ ಪೀಟರ್ ಇಲ್ಲಿ ಹಾಕಿಲ್ಲ. ಏಪ್ರಿಲ್ 10ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಬರ್ತಾ ಇದೆ. ಈಗ ಟೀಸರ್ ನೋಡಿದಾಗ ನಿಮಗೊಂದು ಅನ್ಸುತ್ತೆ ಇದು ಯಾವ ತರ ಥ್ರಿಲ್ಲರ್, ಸಸ್ಪೆನ್ಸ್, ಹಾರರ್, ಈ ಲವ್ ಸಾಂಗ್ ನೋಡಿದಾಗ ಇದು ರೊಮ್ಯಾಂಟಿಕ್ ಸಿನಿಮಾನ, ಈ ತರದೆಲ್ಲ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಯೂತ್ಸ್ಗೆ ಸ್ಪೆಷಲಿ ನಿಮಗೇನೆ ಮಾಡಿರುವಂತ ಸಿನಿಮಾ ಇದು. ತುಂಬಾ ಜನ ಹೇಳ್ತಾರೆ ನಮ್ಮ ಸಿನಿಮಾ ಹಾಗಿದೆ ಹೀಗಿದೆ ಅಂತ. ನೀವು ಸಿನಿಮಾಗೆ ಬಂದ್ಮೇಲೆ ನೀವೇ ಹೇಳ್ತೀರಾ ಸಿನಿಮಾ ಹೀಗಿದೆ ಅಂತ. ಸೊ ದಯವಿಟ್ಟು ಬನ್ನಿ, ಮಿಸ್ ಮಾಡ್ಲೇಬೇಡಿ. ಯೂತ್ಸ್ಗೆ ಅಂತಾನೆ ಮಾಡಿರೋದು, ದಯವಿಟ್ಟು ಮಿಸ್ ಮಾಡಬೇಡಿ. ಜೋರಿದ್ಯಾ ಜೋಶಿ ಜವಾನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೋಪ್ ನಿಮಗೆ ಇದೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಟೀಸರ್ ಆಗಲಿ, ನಮ್ಮ ಸಿನಿಮಾ ಟೈಟ್ಲ್ ಆಗಲಿ, ಪೋಸ್ಟರ್ ಆಗಲಿ ಮತ್ತು ಸುಂದರಿ ಸಾಂಗ್ ಇಷ್ಟ ಆಯ್ತಲ್ವಾ? ಥ್ಯಾಂಕ್ ಯು ಸೋ ಮಚ್. ಎಲ್ಲ ಸಾಂಗ್ಗಳು ಇಷ್ಟ ಆಗಿದೆ ಅಲ್ವಾ? ಥ್ಯಾಂಕ್ ಯು. ಟೀಸರ್ ಇಷ್ಟ ಆಯ್ತಲ್ವಾ? ಸಿನಿಮಾ ಟೈಟ್ಲ್ ಇಷ್ಟ ಆಯ್ತಲ್ವಾ? ಸಿನಿಮಾ ಯಾವತ್ತು ರಿಲೀಸ್ ಆಗ್ತದೆ ಅಂತ ಗೊತ್ತಾ? April 10th. Mark your calendars. April 10th, the movie is going to be released, and I'm sure all of you would love to go watch it. 100% this will be outstanding theatrical experience for you. ನೀವು ಥಿಯೇಟರ್ಗೆ ಬಂತು ಅಂದರೆ ನಿಮಗೆ ಎಂಟರ್ಟೈನ್ಮೆಂಟ್ಗೆ ಮಿಸ್ಸೇ ಇಲ್ಲ. ಓಕೆ, ಆ್ಯಂಡ್ ನಿಮ್ಮ ಫ್ಯಾಮಿಲಿಗೆ ಹೇಳಿ ಇವತ್ತೇ ಮಿಸ್ ಮಾಡಬೇಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ, ಎಲ್ರಿಗೂ ಹೇಳಿ. ಸಿನಿಮಾ ಹೆಸರು ಪೀಟರ್. ಏಪ್ರಿಲ್ 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಂಟೈರ್ ಕರ್ನಾಟಕ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಪೀಟರ್ ಏಪ್ರಿಲ್ 10. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ಸಾಂಗ್ ಸೆಟ್ ಇಷ್ಟ ಆಯ್ತು. ಓಕೆ, ಜಸ್ಟ್ ಫ್ಯೂ ಮಿನಿಟ್ಸ್ ನಾನು ಮಾತಾಡೋಕೆ ಟೈಮ್ ಕೊಡ್ಬೋದಾ? ಪ್ಲೀಸ್, ಐ ವುಡ್ ರಿಕ್ವೆಸ್ಟ್ ಎವ್ರಿವನ್ ಟು ಬಿ ಸೈಲೆಂಟ್ ಅಂಡ್ ಜಸ್ಟ್ ಗಿವ್ ಮೀ 2 minutes. ಪ್ಲೀಸ್. ಒಳ್ಳೆ ಹುಡುಗ್ರಲ್ವಾ ನೀವೆಲ್ಲ? ಒಳ್ಳೆ ಹುಡುಗ್ರಲ್ವಾ? ದೆನ್ ಪ್ಲೀಸ್ ಸೈಲೆಂಟ್ ಆಗಿರಿ. ಓಕೆ, really thanks for this cooperation and thanks to the team of Dayan and Saga for giving this opportunity. ನಮ್ಮ ಒಂದು 4 ಸಾಂಗ್ನ ಪ್ಲೇ ಮಾಡೋಕ್ಕೆ ನಿಮ್ಗೆ ಅವಕಾಶ ಕೊಟ್ಟಿದ್ದೀರಾ. ಆ್ಯಂಡ್ ಯು ಪೀಪಲ್ ಆಲ್ ಎಂಜಾಯ್ಡ್ ಆ್ಯಂಡ್ ರಾಕ್ ಆ್ಯಂಡ್ ಯು ಗೈಸ್ ಆರ್ ಕ್ರೇಜಿ. ಆ್ಯಂಡ್ ಫಸ್ಟ್ ಐ ವುಡ್ ಇವಾಗ 4 ಸಾಂಗ್ ಹೇಳಿದ್ದೀರಾ ಅಲ್ವಾ? I should introduce our music director, right? Our music director Ritvik is here.
He has done an amazing music and background score. Really, ನಾವು like ಒಂದು 15 years ಮುಂಚೆ ಹೋಗಿದ್ರೆ ಮೂವಿ ಒಂದು ನೋಡಿದಾಗ ವಾಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಇಸ್ ಮೂವಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ವಿ. ಬಟ್ ನೌ ದ ಟ್ರೆಂಡ್ ಇಸ್ ಡಿಫ್ರೆಂಟ್. ನಾವು ಸಿನಿಮಾ ನೋಡಿದ್ರೆ like how is the cinematography, how is the screenplay, how is the narration, how is the making, how the actors have acted, ಎಲ್ಲ ಪಾಯಿಂಟ್ ನಾವು ಕನ್ಸಿಡರ್ ಮಾಡ್ತೀವಿ. And I'm telling you, this movie is a package of everything. An awesome cinematography, an awesome direction, an awesome acting, an awesome music, and everything is awesome. So, ನಿಮಗೆ ಸುಂದರಿ ಸುಂದರಿ ಸಾಂಗ್ ಇಷ್ಟ ಆಯ್ತಾ? ಅಷ್ಟೇ ಸುಂದರವಾಗಿ ಮಾಡಿದ್ದೀವಿ ನಮ್ಮ ಎಂಟೈರ್ ಸಿನಿಮಾನ. ಪ್ಲೀಸ್ ಬಂದು ನೋಡಿ. ಬಂದು ನೋಡಿದ್ಮೇಲೆ ನಾನು ಹೇಳ್ತಾ ಇದ್ದೀನಿ, ಯು ವಿಲ್ ಡೆಫಿನೆಟ್ಲಿ ಟೆಲ್ ಟು ಯುವರ್ ಪೀಪಲ್, ಟು ಯುವರ್ ಫ್ರೆಂಡ್ಸ್. Definitely, I'm telling you, mark these words. You will definitely tell about and talk about our movie in front of all your friends. And I'm telling you, this movie is definitely an awesome theatrical experience. Please support us and please, ನಾವೆಲ್ಲ ಥಿಯೇಟರ್ಸ್ ಅಲ್ಲಿ ಭೇಟಿ ಆಗೋಣ. ನೀವೆಲ್ಲ ಥಿಯೇಟರ್ಸ್ ಬರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ದಯಾನಂದ ಸಾಗರ್ ಕಾಲೇಜಿನ ಎಲ್ಲರಿಗೂ ಕೂಡ, ಸ್ಪೆಷಲಿ ನಿಮಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ, ನಿಮ್ಮ ಮುಂದೆ ಬಂದು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಏಪ್ರಿಲ್ 10 ನಾವು ತುಂಬಾ ಇಷ್ಟಪಟ್ಟು ಮಾಡಿರುವಂತ ಸಿನಿಮಾ, ನಿಮಗೋಸ್ಕರ ಮಾಡಿರೋ ಸಿನಿಮಾ ಪೀಟರ್ ಬರ್ತಾ ಇದೆ. ಹೀರೋ ಯಾರು ಅಂತ ನಿಮ್ಮ ಮನೇಲಿ ಯಾರಾದ್ರು ಕೇಳಿದ್ರೆ ಹೇಳಿ, ಎಲ್ಲರೂ ನಾನು ಗೊತ್ತಿರ್ತೀನಿ. ಸೊ ದಯವಿಟ್ಟು ನಿಮ್ಮ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿನ ಕರ್ಕೊಂಡು ನಮ್ಮ ಕನ್ನಡ ಸಿನಿಮಾದ ತಾಕತ್ನ ತೋರ್ಸೋಣ. ಹೊಸೊಬ್ರು ಹಳೊಬ್ರು ಇದು ಬರಲ್ಲ, ಈ ಬರೋದೇ ಎಂಟರ್ಟೈನ್ಮೆಂಟ್. ಆ ಎಂಟರ್ಟೈನ್ಮೆಂಟ್ಗೋಸ್ಕರನೇ ಈ ಸಿನಿಮಾ ಮಾಡಿರೋದು. ಬನ್ನಿ, ಮಿಸ್ ಮಾಡಬೇಡಿ. ಏಪ್ರಿಲ್ 10 ನಿಮಗೋಸ್ಕರ ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು ಗೈಸ್. ಇನ್ನೊಂದು ರಿಕ್ವೆಸ್ಟು, ನೀವೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಎಂಗೇಜ್ ಆಗಿರ್ತೀರಾ ಇಲ್ವಾ? ಓಕೆ, ಪರವಾಗಿಲ್ಲ, ಆಗಿ ಇನ್ಮೇಲಿಂದ. ಸೊ ದಯವಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್, ಇನ್ಸ್ಟಾ, ಟ್ವಿಟರ್ ಯಾವುದು ನೀವು ಯೂಸ್ ಮಾಡ್ತೀರಾ, ಸ್ನ್ಯಾಪ್ಚಾಟ್ ಅದೆಲ್ಲ ಇದೆ, ದಯವಿಟ್ಟು ಅದರಲ್ಲಿ ನಮ್ಮ ಕಾಂಟೆಂಟ್ಗಳನ್ನ ಸ್ವಲ್ಪ ಹಾಕಿ. ಬಿಕಾಸ್ ನಮ್ದು ಅಂತಲ್ಲ, ಕನ್ನಡ ಸಿನಿಮಾದ ಕಂಟೆಂಟ್ ನಿಮ್ಗೆ ಯಾವುದೇ ಇಷ್ಟ ಆಗಿದ್ರು, ಇಷ್ಟು ನೀವು ಕಂಟೆಂಟ್ ನೋಡಿದ್ರಿ, ಅದ್ರಲ್ಲಿ ಯಾವ್ದು ಇಷ್ಟ ಆದ್ರೂ ದಯವಿಟ್ಟು ಹಾಕಿ ನಮಗೆ ಟ್ಯಾಗ್ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಮಾಡಿ. ಸೊ ಅಟ್ ದ ಎಂಡ್ ನಾನೊಂದೇ ಒಂದು ರಿಕ್ವೆಸ್ಟ್ ಮಾಡ್ಬೋದಾ? ನಿಮಗೆಲ್ಲ ಸಿನಿಮಾ ಹೆಸರು ಮರಿಬಾರ್ದು ಅಂತ ಒಂದು ರಿಕ್ವೆಸ್ಟ್ ಇದೆ. ನಾನು 1, 2, 3 ಹೇಳ್ತೀನಿ, ನೀವು ಸಿನಿಮಾ ಹೆಸರು ಹೇಳ್ತೀರಾ. ಸೊ ದಟ್ ನಿಮ್ಮ ಮನಸ್ಸಲ್ಲಿ ಅಚ್ಚು ಉಳಿಯುತ್ತೆ ಅದು. ಸೊ ಇಟ್ ವಿಲ್ ನಾಟ್ ಫರ್ಗೆಟ್ ಟಿಲ್ ಏಪ್ರಿಲ್ 10. ಇಸ್ ದಟ್ ಓಕೆ? ಸೊ ವೇರ್ ಇಸ್ ದ ಎನರ್ಜಿ? ಸುಂದರಿ ಸುಂದರಿ ಸಾಂಗ್ ಮುಂಚೆ ಕೇಳ್ಬೇಕಾದ್ರೆ ಹೇಗಿತ್ತು ಎನರ್ಜಿ? ಇವಾಗ ಎನರ್ಜಿ ಫುಲ್ ಡ್ರಾಪ್ ಡೌನ್ ಆಗಿದೆ. ಅದಕ್ಕೆ ನಾನು ಹೇಳಿದ್ದೆ ಎನರ್ಜಿ ರಿಸರ್ವ್ ಮಾಡ್ಕೊಳ್ಳಿ ಅಂತ. ಸೊ ಐ ಟೆಲ್ 1, 2, 3. ಇಟ್ಸ್ ಅ ರಿಕ್ವೆಸ್ಟ್. 1, 2, 3. ಸೊ ಎಲ್ಲ ಪೀಟರ್ ಅಂತ ಹೆಸರು ಗೊತ್ತಾಗಿದೆ, ನನ್ನ ಹೆಸರು ಯಾರಿಗೂ ಗೊತ್ತಾಗಿಲ್ಲ ಅನ್ಸುತ್ತೆ. ರವೀಕ್ಷಾ ಶೆಟ್ಟಿ. ನನ್ನ ಹೆಸರು ರವೀಕ್ಷಾ ಶೆಟ್ಟಿ. ರೀಸೆಂಟ್ ಆಗಿ ನೀವು ಸೀಟೇಜ್ ಅನ್ನೋ ಸಿನಿಮಾ ನೋಡಿದ್ದೀರಾ? ಅದು ನನ್ನ ಮೊದಲನೇ ಸಿನಿಮಾ. ಅದು ಜಾನ್ವರಿಯಲ್ಲಿ ರಿಲೀಸ್ ಆಯಿತು. ಇನ್ನೊಂದು ಸಿನಿಮಾ ನಂದು ಏಪ್ರಿಲ್ 10 ರಿಲೀಸ್ ಆಗ್ತದೆ. ಪ್ಲೀಸ್ ಬನ್ನಿ. ಆ್ಯಂಡ್ ಐ ವಾಂಟ್ ಇಂಟ್ರಡ್ಯೂಸ್ ಮೈ ಎಂಟೈರ್ ಟೀಮ್ ಟು ಯು. ಯೂಶಲಿ ಒಂದು ಸಿನಿಮಾ ಮಾಡಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಹೊಸ ತಂಡಕ್ಕೆ ಇಷ್ಟೊಂದು ಕ್ರಿಯೇಟಿವ್ ಆಗಿ ಇನ್ವೆಸ್ಟ್ ಮಾಡಿ, ಆ್ಯಂಡ್ ಹಿ ಈಸ್ ಆಲ್ವೇಸ್ ಸಪೋರ್ಟಿವ್. ಅವರ್ ಪ್ರೊಡ್ಯೂಸರ್ ರಾಕೇಶ್ ಸರ್ ಈಸ್ ಹಿಯರ್. It's really a great appreciation for supporting this kind of movie, which has really come out well. And our director sir is there. He is always very supportive to the entire team. Definitely, I'm telling you, this movie is a top notch. ನೀವೆಲ್ಲ ಬನ್ನಿ, ಸಿನಿಮಾ ನೋಡಿ, ನಿಮಗೆ ಅನ್ಸುತ್ತೆ. And thank you everyone to the lecturers and the team who supported us and who gave us it's almost an hour, and you have given 1 hour of your time for us. Thank you so much. Thank you, ma'am. Now I would like to request